ಆಮೇಲೆ ಯಾವ ಊರಲ್ಲಿ ತೆಗಿರಿ ಸ್ಮಶಾನ ಇತ್ತೀಚೆಗೆ ಸರ್ಕಾರಗಳು ಮಾಡಿದ ನಂತರ ಈಗಲೂ ಕೂಡ ಎಷ್ಟು ದೇಹಗಳು ಸಿಗಲ್ಲ. ಎಷ್ಟೋ ಕಡೆ ಇನ್ನು ರಾಜ್ಯದ ಸ್ಮಶಾನಗಳು ಇಲ್ಲ. ಕೆಲವರು ಅವರ ಭಾವನೆಗಳಿಗೆ ತಕ್ಕಂತೆ ಇನ್ನು ಅನೇಕನ ಜಮೀನುಗಳಲ್ಲೇ ಹಾಕೋತಾರೆ. ಇದು ಹೇಳಿ ಕೇಳಿ ನೇತ್ರಾವತಿ ನದಿ ದಂಡೆ ಹೊಳೆ ಬಂದಾಗ ಕೆಲವು ಬರ್ಲೂಬಹುದು, ಅಂಥವ್ರು ಯಾರನ್ನೋ ದಫನೂ ಆಗಿರ್ಬೋದು. ಇದನ್ನ ಇಡೀ ದೇಶದಲ್ಲೇ ದೊಡ್ಡ ಇಶ್ಯೂ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಹೇಳಿದರೆ ನಿನ್ನೆ SITನ ಅರೆಸ್ಟ್, ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು. ಚಾಕುನ ನೀವು ಅರೆಸ್ಟ್ ಮಾಡಿದಿರಿ, ಚಾಕು ಹಿಂದೆ ಇತ್ತಲ್ಲ ಹಿಡಿ, ಅದು ನಿಷ್ಪಕ್ಷಪಾತವಾಗಿ ಪೊಲೀಸರು ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದ್ರ ಷಡ್ಯಂತ್ರ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ಅಲ್ಲ ರೀ, ನಾವೊಂದು ಮನೇಲಿ ಮದುವೆ ಮಾಡಿದ್ರೆ ಒಂದು 3,000-4,000 ಜನ ಬಂದ್ರೆ ಒಂದು ದಿವಸ ಊಟ ಹಾಕಿ ಕಳಿಸೋಷ್ಟರಲ್ಲಿ ಎಷ್ಟೊಂದು ಶ್ರಮ ತಗೋತೀವಿ. 16 ವರ್ಷಗಳ ಕಾಲ ಅಷ್ಟು ಶಿಸ್ತಾಗಿ ಧರ್ಮಸ್ಥಳದಲ್ಲಿ ದಾಸೋಹ ನಡೀತದಲ್ಲ, ಅವೆಲ್ಲವನ್ನ ಸ್ವಲ್ಪ ಗಮನಿಸೋಣ. ಇದು ಏನೋ ಮುಖ್ಯಮಂತ್ರಿಗಳು ಅದೇನೋ ಒಂದು SIT ಅಂತ ಅದು ನಮಗೆ ಗೊತ್ತಾಯ್ತಾ ಇಲ್ಲ. ಇದರಲ್ಲಿ ನಾವು ಮೇಲ್ನೋಟಕ್ಕೆ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಆದರೆ ಇನ್ನೊಂದು ಕೇಸಲ್ಲಿ SIT ಏನ್ ಮಾಡ್ತು ಅನ್ನೋದು ನನಗೆ ಸ್ವತಃ ಅನುಭವ ಅದು. ಅದಿರಲಿ, ಇದನ್ನ ಖಂಡಿಸಿ ನಾಳೆ ಮಂಡ್ಯದಿಂದ ಮಾಜಿ ಸಚಿವರು, ಮಾಜಿ ಲೋಕಸಭಾ ಸದಸ್ಯರು ಪುಟ್ಟರಾಜು ಅವರು, ಅವ್ರ ಜೊತೆಯಲ್ಲಿ 200 ಕಾರು ಭಕ್ತಾದಿಗಳು ಇಲ್ವಾಲ್ದಲ್ಲಿ ಬಂದು ಜಾಯಿನ್ ಆಯ್ತಾರೆ. ಇಲ್ಲಿ ನಮ್ಮ ಚಲುವೇಗೌಡರು, ಮಾಜಿ ಮಹಾಪೌರರುಗಳು, ನಗರ ಪಾಲಿಕಾ ಸದಸ್ಯರು, ಇದು ಪಕ್ಷಾತೀತ. ಆದರೆ ಕುಮಾರಣ್ಣರವರು ಕೂಡ ಈ ವಿಚಾರವಾಗಿ ನೊಂದ್ಕೊಂಡಿದ್ದಾರೆ. ನಮ್ಮ MLC ಮಂಜೇಗೌಡರು, ಇನ್ನೊಬ್ರು ವಿವೇಕಾನಂದ ಅವರು, ಮತ್ತೆ ನಮ್ಮ ಪಿರಿಯಾಪಟ್ಟಣ ಮಾದೇವಣ್ಣ, ಇನ್ನು ಅನೇಕರು ನಮ್ಮ ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಇಲ್ವಾಲ್ದಲ್ಲಿ ಪುಟ್ಟರಾಜಣ್ಣವ್ರ ಟೀಮ್ ಜಾಯಿನ್ ಆಗುತ್ತೆ. ಅಲ್ಲಿಂದ KR ನಗರ ಹೋಗಿ ಹರದನಹಳ್ಳಿ ಮೇಲೆ ಶನಿವಾರ ಸಂತೆನಲ್ಲಿ ಉಪಹಾರ, ದೇವರ ದರ್ಶನವನ್ನು ಮಾಡಿ ಬರುವಂತೆ. ಆದರೆ ನಮ್ಮ ಒತ್ತಾಯ, ಈ ರೀತಿಯ ಕಿಡಿಗೇಡಿಗಳು ಯಾರಿದ್ದಾರೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗಬೇಕು ಅಂಥೇಳಿ
ನೀವು ಬೇರೆ ಬೇರೆ ವಿಚಾರಕ್ಕೊಳಗೆ ಬಿಲ್ ತತ್ತಿರಲ್ಲ. ಇದನ್ನು ಕೂಡ ಒಂದು ಹೊಸ ಕಾಯ್ದೆಯನ್ನು ತಗೊಬನ್ನಿ. ಒಂದು ಕೇಸ್ ಹಾಕೋದು, ಬೇಲ್ ಮೇಲೆ ಆಚೆ ಬರೋದು, ಇದು ಸರಿಯಲ್ಲ ಅಂತೇಳಿ ಇನ್ನೂ ಕರ್ನಾಟಕ ಇಷ್ಟು, ಅದರಲ್ಲೂ ಭಾರತ ದೇಶ ನೆಮ್ಮದಿಯಾಗಿದೆ ಅಂತ ಅಂದರೆ ಅನೇಕ ಧಾರ್ಮಿಕ ಸ್ವಾಮೀಜಿಗಳು ಭಾಳ ಒಳ್ಳೆಯವರಿದ್ದಾರೆ. ಈ ರೀತಿ ಧಾರ್ಮಿಕ ಕ್ಷೇತ್ರಗಳು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು, ಇವರೆಲ್ಲರ ತ್ಯಾಗದ ಶ್ರಮದಿಂದ ಇವತ್ತು ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಆ ಕಾರಣದಿಂದ ನಾಳೆ ಯಾರು ಏನೇ ಟೀಕೆ ಮಾಡಿದ್ರು, ಎಂತೆಂಥ ಸಂದರ್ಭದಲ್ಲಿ ನಾವು ರಾಜಕಾರಣಿಗಳು ಏನಾದ್ರು ಸುಳ್ಳು ಹೇಳಿದಾಗ ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತೀವಿ, ಅದೆಲ್ಲ ನಿಮಗೆ ಗೊತ್ತದು. ಅಂಥ ಒಂದು ಪಾವಿತ್ರತೆ ಇರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ರೀತಿಯ ಕಿಡಿಗೇಡಿಗಳು ಏನು ಮಾಡಿದ್ದಾರೆ, ಅದರ ಬೇರೆ ಸಹಿತ ರಾಜ್ಯದ ರಾಷ್ಟ್ರದ ಜನಕ್ಕೆ ಗೊತ್ತಾಗೋ ರೀತಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.